ಹಾಯ್ ಎವ್ರಿವನ್. ಈಗ ಪರ್ಸಂಟೇಜ್ ವ್ಯಾಲ್ಯೂಸನ್ನು ಫೈಂಡ್ ಮಾಡೋದ್ರ ಬಗ್ಗೆ ನೋಡೋಣ. ಸೊ ಫೈಂಡ್ ಪರ್ಸಂಟೇಜ್ ವ್ಯಾಲ್ಯೂಸ್ ಕ್ವಶನ್ 68% ಆಫ್ 550 ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಯಾವ ರೀತಿ ಬರ್ಬೋದು ಅಂದ್ರೆ 68% ಅಂದ್ರೆ ಪರ್ಸೆಂಟ್ ಅಂದರೆ ಡಿವೈಡ್ ಬೈ 100, ಆಫ್ ಅಂದರೆ ಇಂಟು ಆಗುತ್ತೆ. ಸೊ 550, 68 ಡಿವೈಡ್ ಬೈ 100 ಇಂಟು 550. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 5 2 5 11 ನೆಕ್ಸ್ಟ್ 2 1 2 34 34 ಇಂಟು 11 ಏನಾಗುತ್ತೆ 374 ಆಗುತ್ತೆ. ಅಥವಾ ಈ ರೀತಿಯೂ ಮಾಡ್ಬೋದು. ಇಲ್ಲಿ 100% ಅಂದ್ರೆ ಅದೇ ನಂಬರ್ ಆಗಿರುತ್ತದೆ. ಯಾವುದೇ ಒಂದು ನಂಬರನ್ನು 100% ಅಂದ್ರೆ ಅದೇ ನಂಬರ್ ಆಗಿರುತ್ತೆ. ಸೊ ಇಲ್ಲಿ 100% ಅಂದರೆ 550. ಸೊ 10% ಅಂದರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ ಅವಾಗ ಅದೇನಾಗುತ್ತೆ 55.0 ಅಂದ್ರೆ 55 ಆಯಿತು. ನೆಕ್ಸ್ಟ್ ಇಲ್ಲಿ 60% ಏನಾಗುತ್ತೆ 10% ಇಂಟು 6. ಸೊ 55 ಇಂಟು 6 ಏನಾಗುತ್ತೆ 330 ಆಯಿತು. ನೆಕ್ಸ್ಟ್ 1% ಅಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ 5.50 ಆಗುತ್ತೆ. ಸೊ ಇದನ್ನು 5.5 ಅಂತ ಬರಿಬೋದು. ನೆಕ್ಸ್ಟ್ 8% ಅಂದರೆ ಏನಾಗುತ್ತೆ 8 ಇಂಟು 5.5 44.0 ಅಂದರೆ 44 ಆಯಿತು. ಸೊ 68%ಅನ್ನು ನಾವು 60% ಪ್ಲಸ್ 8% ಅಂತ ಬರ್ಕೋಬೋದು. ಸೊ ಅದೇನಾಗುತ್ತೆ 330 ಪ್ಲಸ್ 44 374 ಆಯಿತು. ನೆಕ್ಸ್ಟ್ ಕ್ವಶನ್ 42% ಆಫ್ 600. ಸೊ ಇಲ್ಲಿ 42 ಇಲ್ಲಿ ಫಸ್ಟ್ ನಾವು 10%ಅನ್ನು ನೋಡಿದ್ರೆ ಇದೇನಾಗುತ್ತೆ 60.0 ಅಂದರೆ 60 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು 42%ಅನ್ನು 40 ಪ್ಲಸ್ 2 ಅಂತ ಬರ್ಕೋಬೇಕು. ನೆಕ್ಸ್ಟ್ 40% ಏನಾಗುತ್ತೆ 60 ಇಂಟು 4 ಏನಾಗುತ್ತೆ 240 ಆಗುತ್ತೆ. ನೆಕ್ಸ್ಟ್ 1% ಅಂದರೆ ಏನು 6.00 ಅಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ನೆಕ್ಸ್ಟ್ 2% ಅಂದರೆ 2 ಇಂಟು 6 ಏನಾಗುತ್ತೆ 12 ಆಯಿತು. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಿದಾಗ 240 ಪ್ಲಸ್ 12 ಏನಾಗುತ್ತೆ 252 ಆಗುತ್ತೆ. ಅಥವಾ 42% ಅಂದರೆ 42 ಡಿವೈಡ್ ಬೈ 100 ಇಂಟು 600 ಮಾಡಿದಾಗಲೂ ಕೂಡ ಅಷ್ಟೇ ಬರುತ್ತೆ. 0 ಕ್ಯಾನ್ಸಲ್, ಇಲ್ಲಿಗೂ ಕೂಡ 0 ಕ್ಯಾನ್ಸಲ್. ನೆಕ್ಸ್ಟ್ 42 ಇಂಟು 6 ಏನಾಯಿತು 252 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 3 86% ಆಫ್ 720. ಸೊ ಇಲ್ಲಿ ಇದನ್ನು 86 ಡಿವೈಡ್ ಬೈ 100 ಇಂಟು 720 ಅಂತ ಮಾಡಿದಾಗ ಸೊ 0 ಕ್ಯಾನ್ಸಲ್. ನೆಕ್ಸ್ಟ್ 2 ಇಲ್ಲೇ 2 36. ನೆಕ್ಸ್ಟ್ ಇದನ್ನು ಇಂಟು ಮಾಡಿದಾಗ 619.2 ಅಂದರೆ 619.2 ಬರುತ್ತೆ. ಅಥವಾ ಇಲ್ಲಿ 80% ಅಂದರೆ ಏನಾಗುತ್ತೆ 72. 10% ಅಂದರೆ 72 ಆಯಿತು. 80% ಅಂದರೆ 72 ಇಂಟು 8 576 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1% ಅಂದರೆ 7.20 ಆಗುತ್ತೆ. ಅಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಸೊ ಇಲ್ಲಿ 6% ಏನಾಗುತ್ತೆ 7.2 ಇಂಟು 6 43.2 ಆಯಿತು. ನೆಕ್ಸ್ಟ್ ನಾವು 86 80 ಪ್ಲಸ್ 6 ಅಂತ ಬರ್ಕೋಬೋದು. ಸೊ ಅದು ಅವಾಗ ಏನಾಗುತ್ತೆ 576 ಪ್ಲಸ್ 43.2 ಮಾಡಿದಾಗ 619.2 ಬರುತ್ತೆ. ಸೊ 86% ಆಫ್ 720 ಏನಾಯಿತು 619.2 ಆಯಿತು. ಈ ರೀತಿಯಾಗಿ ಪರ್ಸೆಂಟೇಜ್ ವ್ಯಾಲ್ಯೂಸ್ಗಳನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ಇಲ್ಲೂ ಕೂಡ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. 92% ಆಫ್ 1020. ಸೊ ಇಲ್ಲಿ ಏನಾಗುತ್ತೆ 90% 102 ಇಂಟು 9 ಆಗುತ್ತೆ. ಅಂದರೆ 10% ಅಂದರೆ 102. ನೆಕ್ಸ್ಟ್ 90% ಅಂದರೆ 102 ಇಂಟು 9 ಮಾಡಬೇಕು. ನೆಕ್ಸ್ಟ್ ಅದು 918 ಬರುತ್ತೆ. ನೆಕ್ಸ್ಟ್ 1% ಅಂದರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 10.20 ಆಗುತ್ತೆ. ಸೊ 10.20 ಅಂದ್ರೆ ಒಂದೇ, 10.2 ಅಂದ್ರೆ ಒಂದೇ. ಪಾಯಿಂಟ್ ಆದ ನಂತರ 0 ಬಂದರೆ ಅವುಗಳಿಗೆ ವ್ಯಾಲ್ಯೂ ಇರೋದಿಲ್ಲ. ನಂಬರ್ ಆಗಿ 0 ಬಂದರೆ ಅವುಗಳಿಗೆ ವ್ಯಾಲ್ಯೂ ಇರೋದಿಲ್ಲ. ಸೊ 10.20 ಅನ್ನು ನಾವು 10.2 ಅಂತ ಬರ್ಕೋಬೋದು. ನೆಕ್ಸ್ಟ್ ಇಲ್ಲಿ 2% ಏನಾಗುತ್ತೆ 10.2 ಇಂಟು 2 ಆಗುತ್ತೆ. ಸೊ 20.4 ಆಯಿತು. ನೆಕ್ಸ್ಟ್ ನಾವು 92%ಅನ್ನು 90% ಪ್ಲಸ್ 2% ಅಂತ ಬರ್ಕೋತೀವಿ. ಸೊ ಇಲ್ಲಿ 918 ಪ್ಲಸ್ 20 ಪ್ಲಸ್ 20.4. ಸೊ ಇವು ಎರಡನ್ನು ಎರಡು ಮಾಡಿದಾಗ 938.4 ಬರುತ್ತೆ. ಸೊ 92% ಆಫ್ 1020 ಎಷ್ಟಾಯಿತು 938.4. ಅದೇ ರೀತಿಯಾಗಿ ಇಲ್ಲಿ ಪರ್ಸೆಂಟ್ ಅಂದರೆ 92 ಡಿವೈಡ್ ಬೈ 100 ಇಂಟು 1020 ಈ ಥರನೂ ನಾವು ಕ್ಯಾನ್ಸಲ್ ಮಾಡಿ ಈ ಥರನೂ ಬರಿಬೋದು. ಅಥವಾ ನಮ್ಗೆ ಯಾವುದು ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5 45% ಆಫ್ 1350. ಸೊ ಇಲ್ಲಿ ಪರ್ಸೆಂಟ್ ಅಂದರೆ ಡಿವೈಡ್ ಬೈ 100 ಆಗುತ್ತೆ. ಸೊ ಇಂಟು ಆಫ್ ಅಂದರೆ ಇಂಟು 1350. ಸೊ ಇಲ್ಲಿ 0 ಕ್ಯಾನ್ಸಲ್. ನೆಕ್ಸ್ಟ್ 45 ಡಿವೈಡ್ ಬೈ 10 ಇಂಟು 135 ಮಾಡಿದಾಗ 607.5 ಬರುತ್ತೆ. ಅಥವಾ ನಾವಿಲ್ಲಿ 40% ತಗೊಂಡಾಗ 540 ಬರುತ್ತೆ. ಸೊ ನೆಕ್ಸ್ಟ್ 5% ಅಂದರೆ 13.5 ಇಂಟು 5 ಆಗುತ್ತೆ 67.5 ಆಯಿತು. ನೆಕ್ಸ್ಟ್ 45% ಇವೆರಡನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ 607.5 ಬರುತ್ತೆ. ಸೊ ಅದೇ ರೀತಿಯಾಗಿ ಇನ್ನುಳಿದಂತಹ ಪರ್ಸೆಂಟೇಜ್ಗಳನ್ನು ನೀವು ಫೈಂಡ್ ಮಾಡಿ. 42% ಆಫ್ 1080 ಆ್ಯಂಡ್ 36% ಆಫ್ 928, 23% ಆಫ್ 450 ನೀವು ಫೈಂಡ್ ಮಾಡಿ.